ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನೀವ್ಯಾಕೆ ಒಬ್ಬರೇ ಬರೋಕ್ಕೆ ಹೋದ್ರಿ? ಇಲ್ಯಾಕೆ ನಿಂತಿದ್ದೀರಾ? ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿದ್ದೆ. ಅವರು ಕಾರ್ ಸಿಗ್ತಿಲ್ಲ, ಬರೀ ಡೆಂಟ್ ಆಗಿರೋದನ್ನೇ ಇಟ್ಕೊಂಡು ಆ ಕಾರನ್ನು ಪತ್ತೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಕೋರ್ಟಲ್ಲಿ ಮತ್ತೆ ಕಾಲಾವಕಾಶ ಕೇಳೋದು ಕಷ್ಟ ಆಗುತ್ತೆ ಅಂತ ಲಾಯರ್ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರೋ ಟೈಮಲ್ಲಿ ಆ ಕಾರ್ ಸಿಗಬೇಕು, ಇಲ್ಲಾಂದರೆ ನಿಧಿನ. ಡ್ಯಾಡ್, ಆತಂಕ ಪಡಬೇಡಿ. ನಾನು ಆ ಪ್ರೈವೇಟ್ ಡಿಟೆಕ್ಟಿವ್ನ ಮೀಟ್ ಮಾಡಿದೆ. ಅವರು ಆ ಕಾರನ್ನ ಹುಡುಕ್ತಿದ್ದಾರೆ. ಏನೋ ಗೊತ್ತಾಗ್ತಿಲ್ಲ. ಈ ರಸ್ತೆಯಲ್ಲಿ ಇನ್ನೊಂದು ಕಾರ್ ಬಂದಿತ್ತು ಅಂತ ಗೊತ್ತಾಯಿತು. ಆ ಕಾರಿಂದನೇ ಆಕ್ಸಿಡೆಂಟ್ ಆಗಿರ್ಬೋದು ಅನ್ನೋದೂ ಗೊತ್ತಾಯಿತು. ಆದರೆ ಆ ಕಾರ್ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಮಕ್ಕಳು ನಿರಪರಾಧಿಗಳು ಅಂತ ಪ್ರೂವ್ ಆಗೋದು ಕಷ್ಟ ಆಗುತ್ತೆ. ಸಮರ್ಥೇನೋ ಆಚೆ ಬರ್ತಾನೆ, ಆದರೆ ನಿಧಿ ಆ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ನಿಧಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂದಾಗಲೇ ನನ್ನ ಜೀವನೇ ಹೋದಾಗಿತ್ತು. ಪುಟ್ಟ ಕಂದ ಅವಳು. ಅವಳಿಗೆ ಯಾವುದೇ ಥರದ ಕಷ್ಟ ಬರೆದಿರೋ ಹಾಗೆ ನಾವು ನೋಡ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಶಿಕ್ಷೆನ ಅವಳು ಅನುಭವಿಸ್ತಾಳ? ಅಪ್ಪ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಅಂಥದ್ದು ಏನೂ ಆಗಿಲ್ಲ. ನಿಧಿ ಆಗಲಿ ಸಮರ್ಥ ಆಗಲಿ ಆಕ್ಸಿಡೆಂಟ್ ಮಾಡಿಲ್ಲ. ಅವ್ರಿಗೆ ಶಿಕ್ಷೆ ಆಗೋಕ್ಕೆ ನಾವಂತೂ ಬಿಡಲ್ಲ. ನನಗೂ ಆ ನಂಬಿಕೆ ಇದೆ. ಆದರೆ ಆ ನಂಬಿಕೆ ಜೊತೆ ಆತಂಕನೂ ಇದೆ. ನ್ಯಾಯದ ಪರವಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳನ್ನು ಪೊಲೀಸಿಗೆ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇಷ್ಟೆಲ್ಲ ಆಗ್ತಿದೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಡ್ಯಾಡ್, ಯೋಚನೆ ಮಾಡಬೇಡಿ. ನಿಧಿಗಾಗಲಿ ಸಮರ್ಥಕ್ಕಾಗಲಿ ಏನೂ ಆಗಲ್ಲ. ನಾವೆಲ್ಲರೂ ಇದೀವಲ್ಲ, ನಾವು ಅವ್ರನ್ನ ಹೇಗಾದರೂ ಮಾಡಿ ಕಾಪಾಡ್ಕೊಳ್ಳೋಣ. ನಾವು ಸತ್ಯದ ಮಾರ್ಗದಲ್ಲಿ ಇರೋದೇ ಆದರೆ ದೇವರು ನಮಗೆ ಖಂಡಿತ ಒಂದು ಸರಿಯಾದ ಮಾರ್ಗ ತೋರಿಸ್ತಾನೆ. ಈ ತಾತನ ಕೋಣೆಯಲ್ಲಿ ಇಂಚು ಹುಡುಕ್ಬಿಟ್ಟಿದ್ದೀನಿ. ಎಲ್ಲಿಟ್ಟಿರ್ತಾರೆ ಆ ಡಾಕ್ಯುಮೆಂಟು? ಇದು ಲಾಕ್ ಆಗಿದೆ ಅಂದ್ರೆ ಮೋಸ್ಟ್ಲಿ ಆ ಡಾಕ್ಯುಮೆಂಟ್ ಇಲ್ಲೇ ಒಳಗಿರ್ಬೇಕು. ಅದಕ್ಕೆ ಬೀರೂನ ಬೀಗ ಹಾಕಿ ಕೀನ ಸೊಂಟಕ್ಕೆ ಸೆಕ್ಕಿಸ್ಕೊಂಡು ಹೋಗಿದ್ದಾನೆ ಮುದುಕ. ಎಲ್ಲೋಗ್ತಾನೆ? ಮನೆಗೆ ಬರ್ತಿದ್ದ ಹಾಗೆ ಹೇಗಾದ್ರೂ ಮಾಡಿ ಆ ಕೀನ ಲಪಟಾಯಿಸಿ ಡಾಕ್ಯುಮೆಂಟ್ನ ಕೆಚ್ಬಿಡ್ಬೇಕು. ಆದ್ರೆ ಹಿಂಗೆ ಯಾವಾಗಲೂ ಕೀ ಸೊಂಟದಲ್ಲೇ ಬಾಬಾ, ತಾತನ್ ರೂಮಲ್ಲಿ ನೀವೇನ್ ಮಾಡ್ತಿದ್ರಿ? ಅದು ಊಟ ಟೈಮ್ ಆಯ್ತಲ್ಲಮ್ಮ, ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಕರಿಯಕ್ಕೆ ಹೋದೆ. ಆದ್ರೆ ತಾತ ಇಲ್ಲ. ಇತ್ತೀಚೆಗೆ ನಿಮ್ ನಡವಳಿಕೆ ನೋಡ್ತಿದ್ರೆ ತುಂಬಾ ವಿಚಿತ್ರವಾಗಿದೆ ಮಾವ. ನೀವ್ ಆಡ್ತಿರೋದ್ ನೋಡ್ತಿದ್ರೆ ಏನೋ ಎಡವಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದೇಗಮ್ಮ ಸಾಧ್ಯ? ನಾನು ಯಾವ ಎಡವಟ್ಟು ಮಾಡಿಲ್ಲ. ನಾನು ಇರೋದೇ ಹೀಗೆ. ಅದೇ, ನೀವಿರೋದೇ ಹೀಗೆ. ಏನಾದ್ರೂ ಎಡವಟ್ ಮಾಡ್ಕೊಂಡು ಸಮಸ್ಯೆಗಳನ್ನ ಕುತ್ಕೆ ತಂದಿಡ್ತೀರಾ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ನಾನು ಬದಲಾಗಿದ್ದೀನಿ. ಬದಲಾವಣೆನೇ ಜಗದ ನಿಯಮ, ಈ ಜುಗ್ಗನ ನಿಯಮ. ಎಲ್ಲ ನನಗ್ ಗೊತ್ತಾಗತ್ತೆ, ನಡೀರಿ. ಸಂಧ್ಯಾ, ತಾತ ಇನ್ನೂ ಮನೆಗೆ ಬಂದಿಲ್ವಾ? ಆಗ್ಲೇ ನಂಗೆ ಕಾಲ್ ಮಾಡಿ ಕಾರ್ ಸಿಕ್ತು ಅಂತ ಹೇಳಿದ್ರು. ಇವಾಗ ಫೋನ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಏನು, ಕಾರ್ ಸಿಕ್ತಾ? ಕಾರ್ ಸಿಕ್ಕಿದ್ರೆ ಎಲ್ಲ ಸತ್ಯ ಗೊತ್ತಾಗತ್ತಲ್ವಾ ಸಿರಿ? ಹಾಗಾದ್ರೆ ಅಣ್ಣ ಹೌದು ಸಂಧ್ಯಾ, ತಾತ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತಾನೂ ಗೊತ್ತಾಗತ್ತೆ. ತಗೊಳಪ್ಪ, ಇದೋ ವಿಷಯ. ಹಾಗಿದ್ರೆ ಆ ಶಾರ್ವರಿ ನನ್ನ ಕೈಯಿಂದ ಇಷ್ಟೆಲ್ಲ ಮಾಡಿಸ್ತಿದ್ದಾಳೆ ಅಂದಮೇಲೆ ಈ ಆಕ್ಸಿಡೆಂಟ್ ಹಿಂದೆ ಅವಳ ಕೈವಾಡನೂ ಇರಬಹುದಾ? ದತ್ತನ್ನ ರವೀಂದ್ರನ ಫಾಲೋ ಮಾಡಕ್ಕೆ ಹೇಳಿದ್ಲು. ಈಗ ಫೈಲ್ ಬೇಕು ಅಂತ ಕೇಳ್ತಿದ್ದಾಳೆ.
ಇದೆಲ್ಲದರ ಹಿಂದೆ ಖಂಡಿತ ಅವಳಿದ್ದೇ ಇರ್ತಾಳೆ. ಯಾ ಇದ್ರಿರಲಿ, ನನಗೇನು, ಅವಳಿಗೆ ಬೇಕಾಗಿರೋದು ಫೈಲ್, ನನಗೆ ಬೇಕಾಗಿರೋದು ಕಾಸು. ನಾನು ಫೈಲ್ ಹುಡುಕೊಟ್ರೆ ನನಗೆ ಕಾಸು ಬರುತ್ತೆ. ಆ ಶಾರ್ವರಿಗೆ ಭಯ ಇದ್ರೂ ಇರಬಹುದು, ಫೈಲ್ ಹುಡುಕೊಟ್ಟು ಸರಿಯಾಗಿ ದುಡ್ಡು ವಸೂಲು ಮಾಡಬೇಕು. ತುಳಸಿ ಏನ್ ಹೇಳ್ತಿದ್ದಾಳೆ? ಅವಳು ನನ್ನ ಕಾರ್ ನೋಡ್ಬಿಟ್ಲಾ? ಅದು ನಂದೇ ಕಾರ್ ಅಂತ ಗೊತ್ತಾಗೋಯ್ತಾ? ಈ ದಾಂಡಿಗರು ಏನ್ ಮಾಡ್ತಿದ್ದಾರೆ? ಕಾರ್ ಎಲ್ಲಿ ತಗೊಂಡು ಹೋಗಿದ್ದಾರೆ? ಶರ್ವರಿ, ಯಾಕೆ ಏನಾಯ್ತು? ಟೆನ್ಷನ್ ಇದೆಯಾ? ಯಾಕೆ ಹೀಗೆ ಬೆವರ್ತಿದೀಯಾ? ಇಲ್ವಲ್ಲ, ಹಾಗೇನಿಲ್ಲ. ಆಚೆಯಿಂದ ಬಂದೆ, ಸ್ವಲ್ಪ ಶೆಕೆ ಆಗ್ತಿದೆ ಅಷ್ಟೇ. ಓ ಹೌದಾ? ಬೆವರೋದು ಒಳ್ಳೇದೆ. ಇನ್ಮೇಲೆ ನಿನ್ನ ಬೆವರಿಳಿಸೋ ಅಂಥ ಕೆಲಸಗಳೇ ನಡೀತಿರುತ್ತೆ. ನೀವು ಆ ತುಳಸಿ ಜೊತೆ ಸೇರ್ಕೊಂಡಿದ್ದೀರಾ? ನನ್ನ ಕೋಪಕ್ಕೆ ತುತ್ತಾದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೀಗಾಗಲೇ ಗೊತ್ತಾಗಿದೆ. ಇಷ್ಟು ವರ್ಷ ಕೋಮಾದಲ್ಲಿದ್ದು ಬಂದಿದ್ದೀರಾ, ಈಗಲೂ ನನ್ನನ್ನು ಕೆಣಕ್ತಿದ್ದೀರಾ. ಒಂದು ವೇಳೆ ನಾನೇನಾದರೂ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಬಂದರೆ ನನ್ನನ್ನು ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರನ್ನು ಬೇಕಾದರೂ ಸಾಯಿಸೋಕೆ ಸಿದ್ಧವಾಗಿರ್ತೀನಿ. ಅದು ನೀವಾದರೂ ಸರಿನೇ. ಏನು ಯೋಚನೆ ಮಾಡ್ತಿದೀಯ ಶಾರ್ವರಿ? ಹೇಗೆ ತಪ್ಪಿಸ್ಕೊಳ್ಳೋದು ಅಂತನಾ? ಏನೋ ತಪ್ಪಿಸ್ಕೊಳ್ಳೋದಾ? ಆ ಶೆಕೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದೀಯಾ? ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ ನನ್ನ ಹತ್ರ. ನನಗೆ ಬೇರೆ ಕೆಲಸಗಳಿದೆ. ಅಂಥ ಕೆಲಸ ಏನಿದೆಯಪ್ಪ? ಆಫೀಸ್ ಕೆಲಸಗಳನ್ನ ನೀನಿಗೆ ನೋಡ್ಕೋತಿಲ್ಲ, ಲೇಡೀಸ್ ಕ್ಲಬ್ಬು ಅದು ಇದು ಅಂತ ಆಚೆ ಹೋಗ್ತಿದ್ದೆ, ಈಗ ಆ ಪಟ್ಟನೂ ಇಲ್ಲ. ಬೇರೆ ಕೆಲಸ ಏನಿರುತ್ತೆ? ಯಾಕೆ ಹೀಗೆ ಆಡ್ತಿದ್ದಾರೆ? ಆ ಕಾರ್ ಎಲ್ಲಿ ಸಿಕ್ಕಾಕೊಳ್ಳುತ್ತೋ ಅನ್ನೋ ಟೆನ್ಷನ್ನಲ್ಲಿ ನಾನಿದ್ರೆ ಇವ್ರು ಬಂದು ನನ್ನನ್ನು ಕೆಣಕ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇಲ್ಲಿಂದ ಆಚೆ ಹೋಗಬೇಕು. ನೋಡು ಮತ್ತೆ ಯೋಚನೆ ಮಾಡ್ತಿದ್ದಿ. ಹೋಗು. ಮನೆ ಹಾಳು ಮಾಡೋ ಅಂಥ ಕೆಲಸಗಳು ನಿನಗೆ ತುಂಬ ಇರುತ್ತೆ. ಹಾಳು ಮಾಡೋಕ್ಕೊಬ್ಬರಿದ್ದರೆ ಕಾಯಕ್ಕಿನ್ನೊಬ್ರು ಇದ್ದೇ ಇರ್ತಾರೆ. ಸತ್ಯ, ನ್ಯಾಯ, ನೀತಿ, ಒಳ್ಳೆ ದಾರಿಲಿ ನಡೆಯೋರನ್ನ ಕಾಪಾಡಿದ್ರೆ ಕರ್ಮ ಕೆಟ್ಟ ದಾರಿಲಿ ನಡೆಯೋರನ್ನ ಕೊಂದು ಹಾಕುತ್ತೆ. ನಿಮ್ಮ ವೇದಾಂತ ಕೇಳ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಇವಳು ನಡ್ಕೋತಿರೋದು ನೋಡಿದ್ರೆ ಅದಕ್ಕೆ ಹೇಳಿದ್ದು ನಿಜ ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ಮನೆಯಲ್ಲಿ ಇವಳ ಕಾರ್ ಇದೆಯಾ ಅಲ್ವಾ ನೋಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.